ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ವಾನರರಿಂದ ರಾಮ ಲಕ್ಷ್ಮಣರ ರಕ್ಷಣೆ. ರಾವಣನ ಆಜ್ಞೆಯಂತೆ ರಾಕ್ಷಸಿಯರು ರಣಭೂಮಿಯಲ್ಲಿ ಮೂರ್ಛಿತರಾಗಿದ್ದ ರಾಮ ಲಕ್ಷ್ಮಣರನ್ನು ಸೀತೆಗೆ ತೋರಿಸಿದುದು ಸೀತೆಯ ವಿಲಾಪ ಎಂಬ 47ನೆಯ ಸರ್ಗಕ್ಕೆ ಸ್ವಾಗತ. ಪ್ರತಿಪ್ರವಿಷ್ಟೇ ಲಂಕಾತು ಕೃತಾರ್ಥೇ ರಾವಣಾತ್ಮಜೆ ರಾಘವಂ ಪರಿವಾರ್ಯಾರ್ಥ ರರಕ್ಷುರ್ವಾನರರ್ಷಭಾ. ಕೃತಾರ್ಥನಾದ ರಾವಣಿಯು ಲಂಕೆಯನ್ನು ಪ್ರವೇಶಿಸಿದ ನಂತರ ವಾನರರು ಆರ್ತರಾಗಿ ಶ್ರೀರಾಮನ ಸುತ್ತಲೂ ಕುಳಿತು ಅವನನ್ನು ರಕ್ಷಿಸುತ್ತಿದ್ದರು. ಹನುಮಂತ, ಅಂಗದ, ನೀಲ, ಸುಷೇಣ, ಕುಮುದ, ನಲ, ಗಜ, ಗವಾಕ್ಷ, ಗವಯ, ಶರಭ, ಗಂಧಮಾದನ, ಜಾಂಬವಂತ, ಋಷಭ, ಸ್ಕಂಧ, ರಂಭ, ಶತಬಲಿ, ಪ್ರಥು ಇವರೆಲ್ಲರೂ ಸೇನಾ ವ್ಯೂಹವನ್ನು ರಚಿಸಿಕೊಂಡು ಕೈಗಳಲ್ಲಿ ವೃಕ್ಷಗಳನ್ನು ಹಿಡಿದುಕೊಂಡು ಪ್ರಯತ್ನಪೂರ್ವಕವಾಗಿ ಪಹರೆ ಕಾಯುತ್ತಿದ್ದರು. ವಾನರರು ಎಲ್ಲ ದಿಕ್ಕುಗಳಲ್ಲಿಯೂ ನೋಡುತ್ತಿದ್ದರು. ಅಡ್ಡಡ್ಡವಾಗಿ, ಉದ್ದುದ್ದವಾಗಿ, ಮೇಲೆ ಕೆಳಗೆ, ಅಕ್ಕಪಕ್ಕಗಳಲ್ಲಿ ಎಲ್ಲ ಕಡೆಗಳಲ್ಲಿಯೂ ಯವೇಕ್ಕದೆ ನೋಡುತ್ತಾ ಪಹರೆ ಕಾಯುತ್ತಿದ್ದು ಒಂದು ಹುಲ್ಲು ಗರಿಕೆಯು ಅಲುಗಾಡಿದರೂ ರಾಕ್ಷಸರೇ ಬಂದರೆಂದು ಭಾವಿಸುತ್ತಿದ್ದರು. ರಾವಣನು ರಾಮ ಲಕ್ಷ್ಮಣರ ಮರಣವಾರ್ತೆಯನ್ನು ಕೇಳಿ ಹೆಚ್ಚು ಸಂತೋಷ ಹೊಂದಿ ಇಂದ್ರಜಿತುವನ್ನು ಆದರ ಸತ್ಕಾರಗಳೊಡನೆ ಬೀಳ್ಕೊಟ್ಟು ಸೀತಾದೇವಿಯನ್ನು ರಕ್ಷಿಸುತ್ತಿದ್ದ ರಾಕ್ಷಸಿಯರನ್ನು ಕರೆಸಿದನು. ರಾವಣನ ಆಜ್ಞೆಯಂತೆ ತ್ರಿಜಟೆಯೇ ಮೊದಲಾದ ರಾಕ್ಷಸಿಯರು ರಾವಣನ ಬಳಿಗೆ ಬಂದರು. ಹೃಷ್ಟನಾಗಿದ್ದ ರಾಕ್ಷಸಾಧಿಪತಿಯು ರಾಕ್ಷಸಿಯರಿಗೆ ಹೇಳಿದನು: ಹತಾವಿಂದ್ರಜಿತಾಖ್ಯಾತ ವೈದೇಹ್ಯ ರಾಮಲಕ್ಷ್ಮಣೌ ಪುಷ್ಪಕಂಚ ಸಮಾರೋಪ್ಯ ದರ್ಶಯಧ್ವಂ ರಣೇ ಹತೌ. ನೀವೆಲ್ಲರೂ ಸೀತೆಯ ಬಳಿಗೆ ಹೋಗಿ ಇಂದ್ರಜಿತುವಿನಿಂದ ರಾಮಲಕ್ಷ್ಮಣರು ಹತರಾದರೆಂಬ ವಾರ್ತೆಯನ್ನು ಅವಳಿಗೆ ಹೇಳಿರಿ. ಅನಂತರ ಅವಳನ್ನು ಪುಷ್ಪಕ ವಿಮಾನದಲ್ಲಿ ಹತ್ತಿಸಿಕೊಂಡು ಯುದ್ಧ ಭೂಮಿಗೆ ಹೋಗಿ ಅಲ್ಲಿ ಮೃತರಾಗಿ ಬಿದ್ದಿರುವ ಇಬ್ಬರನ್ನು ತೋರಿಸಿರಿ. ಯಾವನ ಆಶ್ರಯದ ನಿರೀಕ್ಷೆಯಿಂದ ಅವಳು ಗರ್ವಿಷ್ಠಳಾಗಿ ನನ್ನನ್ನು ವರಿಸಲು ಒಪ್ಪುತ್ತಿರಲಿಲ್ಲವೋ ಅವಳ ಆ ಪತಿಯೇ ಈಗ ತನ್ನ ತಮ್ಮನೊಡನೆ ಮೃತನಾಗಿ ರಣಭೂಮಿಯಲ್ಲಿ ಬಿದ್ದಿದ್ದಾನೆ. ಅವಳ ಅಪೇಕ್ಷೆಯಂತೂ ಈಡೇರಲಿಲ್ಲ. ಈಗಲಾದರೂ ಅವಳು ಯಾವ ಶಂಕೆಯಾಗಲಿ ಭಯವಾಗಲಿ ಇಲ್ಲದೆ ಸರ್ವಾಭರಣ ಭೂಷಿತಳಾಗಿ ನನ್ನನ್ನು ಸೇವಿಸುವಳು. ಇಂದು ರಣಾಂಗಣದಲ್ಲಿ ಕಾಲವಶರಾಗಿ ಬಿದ್ದಿರುವ ರಾಮ ಲಕ್ಷ್ಮಣರನ್ನು ನೋಡಿದ ನಂತರ ಅವಳು ರಾಮನಲ್ಲಿಯೇ ನೆಟ್ಟಿದ್ದ ತನ್ನ ಮನಸ್ಸನ್ನು ಹಿಂತೆಗೆದುಕೊಳ್ಳುವಳು. ಭಗ್ನ ಮನೋರಥಳಾಗಿ ಬೇರೆ ಗತಿಯನ್ನೇ ಕಾಣದೆ ವಿಶಾಲಾಕ್ಷಿಯಾದ ಅವಳು ಅನಿವಾರ್ಯವಾಗಿ ತಾನಾಗಿಯೇ ನನ್ನ ಬಳಿಗೆ ಬರುವಳು. ದುರಾತ್ಮನಾದ ರಾವಣನ ಈ ಮಾತನ್ನು ಕೇಳಿ ರಾಕ್ಷಸಿಯರು ಹಾಗೆಯೇ ಆಗಲೆಂದು ಹೇಳಿ ಪುಷ್ಪಕ ವಿಮಾನದ ಬಳಿಗೆ ಹೋದರು. ರಾವಣನ ಆಜ್ಞೆಯಂತೆ ಪುಷ್ಪಕ ವಿಮಾನವನ್ನು ತೆಗೆಸಿಕೊಂಡು ಅಶೋಕವನದಲ್ಲಿದ್ದ ಸೀತಾದೇವಿಯ ಬಳಿಗೆ ಬಂದರು. ಪತಿಯ ವಿರೋಹ ಶೋಕದಿಂದ ವ್ಯಾಕುಲಳಾಗಿದ್ದ ಸೀತಾದೇವಿಯನ್ನು ರಾಕ್ಷಸಿಯರು ಪುಷ್ಪಕ ವಿಮಾನಕ್ಕೆ ಹತ್ತಿಸಿಕೊಂಡರು. ರಾಕ್ಷಸಿಯರು ತ್ರಿಜಟೆಯೊಡನೆ ಸೀತಾದೇವಿಯನ್ನು ಪುಷ್ಪಕ ವಿಮಾನದಲ್ಲಿ ಕೊಳ್ಳಿರಿಸಿಕೊಂಡು ಅವಳಿಗೆ ಯುದ್ಧಭೂಮಿಯಲ್ಲಿ ಮಲಗಿದ್ದ ರಾಮ ಲಕ್ಷ್ಮಣರನ್ನು ತೋರಿಸಲು ಹೊರಟರು. ಆನಂದ ತುಂದಿಲನಾಗಿದ್ದ ರಾಕ್ಷಸ ರಾಜನು ಪತಾಕೆ ಧ್ವಜಗಳಿಂದ ಸಮಲಂಕೃತವಾದ ಲಂಕಾ ಪಟ್ಟಣದ ಮೇಲ್ಭಾಗದಲ್ಲಿ ಪುಷ್ಪಕ ವಿಮಾನವು ಸಂಚರಿಸುವಂತೆ ವ್ಯವಸ್ಥೆ ಮಾಡಿದ್ದನಲ್ಲದೆ ರಾಮ ಲಕ್ಷ್ಮಣರಿಬ್ಬರು ಇಂದ್ರಜಿತುವಿನಿಂದ ಹತರಾದರೆಂದು ಲಂಕೆಯಲ್ಲಿ ಸರ್ವತ್ರ ಡಂಗುರ ಹೊಡೆಸಿದನು. ತ್ರಿಜಟೆಯೊಡನೆ ಪುಷ್ಪಕ ವಿಮಾನದಲ್ಲಿ ಕುಳಿತು ರಣಭೂಮಿಗೆ ಹೋದ ಸೀತಾದೇವಿಯು ವಾನರ ಸೈನ್ಯವೆಲ್ಲವೂ ತಂಡವಾಗಿ ಸತ್ತು ಬಿದ್ದಿರುವುದನ್ನು ನೋಡಿದಳು. ಮಾಂಸಭಕ್ಷಕರಾದ ರಾಕ್ಷಸರು ಸಂತುಷ್ಟರಾಗಿರುವುದನ್ನು, ರಾಮ ಲಕ್ಷ್ಮಣರ ಪಕ್ಕದಲ್ಲಿ ವಾನರರು ದುಃಖಪೀಡಿತರಾಗಿ ಕುಳಿತಿರುವುದನ್ನು ನೋಡಿದಳು. ಬಳಿಕ ಸೀತಾದೇವಿಯು ಬಾಣಗಳಿಂದ ಪೀಡಿತರಾಗಿ ಮೂರ್ಛಿತರಾಗಿ ಬಾಣಗಳ ಹಾಸಿಗೆಯಲ್ಲಿ ಮಲಗಿರುವ ರಾಮ ಲಕ್ಷ್ಮಣರನ್ನು ನೋಡಿದಳು. ಆ ವೀರರಿಬ್ಬರ ಕವಚಗಳು ಹರಿದು ಹೋಗಿದ್ದವು. ಧನುರ್ಬಾಣಗಳು ದೂರದಲ್ಲಿ ಬಿದ್ದಿದ್ದವು. ಅವರ ಅಂಗಾಂಗಗಳೆಲ್ಲವೂ ಬಾಣಗಳಿಂದ ಛಿನ್ನ ಭಿನ್ನವಾಗಿದ್ದವು. ಬಾಣಗಳಿಂದಲೇ ಮಾಡಿದ ಸ್ತಂಭಗಳೋಪಾದಿಯಲ್ಲಿ ಇಬ್ಬರು ಭೂಮಿಯಲ್ಲಿ ಮಲಗಿದ್ದರು. ಪುರುಷ ಶ್ರೇಷ್ಠರಾದ ಮಹಾವೀರರಾದ ಪುಂಡರೀಕಾಕ್ಷರಾದ ಯಜ್ಞೇಶ್ವರನ ಮಕ್ಕಳಾದ ಶಾಖ ಮತ್ತು ವಿಶಾಖರಂತೆಯೇ ಇದ್ದ ನರಶ್ರೇಷ್ಠರಾದ ರಾಮ ಲಕ್ಷ್ಮಣರು ಬಾಣದ ಹಾಸಿಗೆಯಲ್ಲಿ ಮಲಗಿದ್ದುದನ್ನು ಕಂಡು ದುಃಖ ಪೀಡಿತಳಾದ ಸೀತಾದೇವಿಯು ಕರುಣಾಜನಕವಾದ ರೀತಿಯಲ್ಲಿ ಗಟ್ಟಿಯಾಗಿ ರೋಧಿಸತೊಡಗಿದಳು. ನಿರ್ದುಷ್ಟವಾದ ಅಂಗಾಂಗಗಳಿಂದ ಕೂಡಿದ್ದ ಕಪ್ಪಾದ ಕಣ್ಣುಗಳುಳ್ಳವಳಾದ ಸೀತೆಯು ತನ್ನ ಪತಿಯು ಮತ್ತು ಲಕ್ಷ್ಮಣನು ಧೂಳಿನಲ್ಲಿ ಬಿದ್ದು ಹೊರಲಾಡುತ್ತಿರುವುದನ್ನು ನೋಡಿ ವಿಲಪಿಸಿದಳು. ದೇವಕುಮಾರರಂತೆಯೇ ಇದ್ದ ರಾಮ ಲಕ್ಷ್ಮಣರನ್ನು ನೋಡಿ ಅವಳ ಕಣ್ಣುಗಳಲ್ಲಿ ನೀರು ಸುರಿಯುತ್ತಿದ್ದಿತು. ಹೃದಯವು
ಶೋಕದ ಆಘಾತದಿಂದ ಪೀಡಿತವಾಗಿದ್ದಿತು. ಅವರ ನಿಧನವನ್ನೇ ಕುರಿತು ತರ್ಕಿಸುತ್ತಾ ಪರಮ ದುಃಖಿತೆಯಾಗಿದ್ದ ಸೀತೆಯು ವಿಲಪಿಸತೊಡಗಿದಳು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 47ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.